ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಬುಧವಾರ ಬೆಂಗಳೂರಿನ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಮಡಿಕೇರಿ ತಾಲೂಕಿನ ಒಣಚಲು ಹಾಗೂ ಕಾಟಕೇರಿ ಗ್ರಾಮದಲ್ಲಿ ದಾಳಿ ನಡೆದಿದ್ದು, ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಒಡೆತನದ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಲಾಗಿದೆ. ಒಣಚಲು ಗ್ರಾಮದಲ್ಲಿ 6 ಎಕರೆ ವಿಸ್ತೀರ್ಣದಲ್ಲಿ ಫಾರ್ಮ್ ಹೌಸ್ ನಿರ್ಮಾಣವಾಗುತ್ತಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಒಣಚಲು ಭಾಗದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ SP ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆದರೆ, ಕಾಟಕೆರೆಯಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಸರ್ಕಾರದ ವತಿಯಿಂದ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತ ಸಮೂಹದ ಅಭಿವೃದ್ಧಿಗೆ ಸುಮಾರು 20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರಿಗೆ ಜಿಲ್ಲೆಯ ಮಸೀದಿ ಅಧ್ಯಕ್ಷರು ಸನ್ಮಾನ ಮಾಡಿದರು. ಅವರಿಗೆ A3 ಮತ್ತು ಅಮ್ಮತ್ತಿ ಬೆಟ್ಟಗೇರಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಮುಂದಿನ ಸಲ ಸರಿಪಡುವಂತ ವ್ಯವಸ್ಥೆ ಮಾಡ್ತಾರೆ. ಅದೇ ರೀತಿ ಲಾಸ್ಟ್ ಟೈಮ್ ನಾವು ಜಿಯೋ ಮಾಡಿದ್ವಿ ಸರ್. ಲಾಸ್ಟ್ ಟೈಮ್ ವಿಷಯ ಕೂಡ ಹೇಳ್ಬಿಡ್ತೀನಿ. ನಾನು ಕೂಡ ರಫೀಕ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಬದ್ದು ಜೀವ ಆಗಿದ್ದಿಲ್ಲ ಸರ್. ಇಮಿಡಿಯೇಟ್ಲಿ CM ಮನೆ ಕರೆಸಿ, ಅಲ್ಲಿಗೆ ಮಿನಿಸ್ಟರ್ ಕರೆಸಿ, ಅಲ್ಲಿಂದ ಸರ್ ಕೊಟ್ಟ ನಿರ್ದೇಶನ ಪ್ರಕಾರ 1 ವಾರದಲ್ಲಿ ಜೀವ ಆಗಿದೆ. ಅದೇ ರೀತಿ ಸರ್ ಜನರಲ್ ಆಗಿ ಈಗ ಜಮ್ಮಬಾಣೆ ಹಿಡುವಳಿದಾರರ ಸಮಸ್ಯೆ ಹಲವಾರು ವರ್ಷಗಳ ಸಮಸ್ಯೆ, ಅದಕ್ಕೆ ಒಂದು ಐತಿಹಾಸಿಕ ಒಂದು ತಿದ್ದುಪಡಿಯನ್ನು ಕೂಡ ಸರ್ ಮಾಡಿದ್ದಾರೆ. ಅದಕ್ಕೂ ನಾವು ಎಲ್ಲ ಕೊಡಗಿನ ಜನತೆ ಪರವಾಗಿ ನಮಗೆ ಅಭಿನಂದಿಸಿದೆ ಸರ್. ಪ್ರತ್ಯೇಕವಾಗಿ ಅದರ ಜೊತೆಗೆ ನಮ್ಮ ಜಮಾತಿನ ಅಧ್ಯಕ್ಷರುಗಳು ಎಲ್ಲ ನಾಯಕರಿದ್ದೀರಾ, ನಾವು ಸರ್ ಜೊತೆ ಚರ್ಚೆ ಮಾಡ್ಕೊಂಡು ಹೋಗುದು. ಈ ಸಂದರ್ಭ ಅಲ್ಪಸಂಖ್ಯಾತ ಜಿಲ್ಲಾ ಅಧ್ಯಕ್ಷ ಹನೀಫ್, ತಾಲೂಕು ಅಲ್ಪಸಂಖ್ಯಾತ ಅಧ್ಯಕ್ಷ ಕೋಳುಮಂಡ ರಫೀಕ್, ಹಿರಿಯರಾದ ಯರ್ಮು ಹಾಜಿ ಸೇರಿದಂತೆ ಅಲ್ಪಸಂಖ್ಯಾತ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಸಚಿವರನ್ನ ಜಿಲ್ಲೆಗೆ ಕರೆಸಿಕೊಂಡು ಬೃಹತ್ ಸಮಾವೇಶ ನಡೆಸಿಕೊಡುವಂತೆ ಶಾಸಕರಲ್ಲಿ ಮನವಿ ಮಾಡಲಾಯಿತು. IPL ಕ್ರಿಕೆಟ್ ಟೂರ್ನಿಯಲ್ಲಿ ಬಾಂಗ್ಲಾದೇಶದ ಆಟಗಾರರ ಪಾಲ್ಗೊಳ್ಳುವಿಕೆ ಸಂಬಂಧ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವ ಕಳವಳಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಪತ್ರ ಬರೆದು ಗಮನ ಸೆಳೆದಿದ್ದಾರೆ. ಪತ್ರದಲ್ಲಿ ಇತ್ತೀಚಿನ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು, ಬಾಂಗ್ಲಾದೇಶದಲ್ಲಿ ನಡೆದಿರುವ ಹಿಂದೂಗಳ ಹತ್ಯೆ, ಆಂತರಿಕ ಭದ್ರತಾ ಸೂಕ್ಷ್ಮತೆಗಳು ಹಾಗೂ ಭಾರತೀಯ ನಾಗರಿಕರ ಭಾವನಾತ್ಮಕ ಭಾವನೆಗಳನ್ನು ಉಲ್ಲೇಖಿಸಿ IPLನಂತಹ ಉನ್ನತ ಮಟ್ಟದ ರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ವಿದೇಶಿ ಆಟಗಾರರ ಪಾಲ್ಗೊಳ್ಳುವಿಕೆ ಸಂಬಂಧಪಟ್ಟ ಅಸ್ತಿತ್ವದಲ್ಲಿರುವ ನೀತಿಗಳನ್ನು ಪುನರ್ ಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ.
ಬಾಂಗ್ಲಾದೇಶದಲ್ಲಿ ನಡೆಯುವಂಥ ಹೀನ ಕೃತ್ಯ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಜಿನ್ನಾ ಅವರ ಒಂದು ಕುತಂತ್ರದಿಂದ ಆಗಿನ ಕಾಲದ ಪ್ರೈಮ್ ಮಿನಿಸ್ಟರ್ ನಮ್ಮ ನೆಹರು ಅವರ ಕುತಂತ್ರದಿಂದ ಅವತ್ತು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಹೊಡೆದು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ನಾವು ಅನುಭವಿಸಿದಂಥ ಪರಿಸ್ಥಿತಿಯಲ್ಲಿ ಕೂಡ ಇದ್ದೇವೆ. 1971ರಲ್ಲಿ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶದ ಮೇಲೆ ವಾರ್ ಮಾಡಿ ಪೂರ್ವ ಪಾಕಿಸ್ತಾನ ಅಂತಿದ್ದದನ್ನು ಬಾಂಗ್ಲಾದೇಶ ಅಂತ ಡಿಕ್ಲೇರ್ ಮಾಡುವಂಥ ಕೆಲಸ ಮಾಡಿದರು. ಆವತ್ತು ಸುಮಾರು 500 ಕೋಟಿ ರೂಪಾಯಿಯಷ್ಟು ಖರ್ಚನ್ನು ಕೂಡ ಮಾಡಿದ್ದೇವೆ. ಸುಮಾರು 2,000 ಸೈನಿಕರು ಕೂಡ ಸಾಯುವಂಥ ಪರಿಸ್ಥಿತಿ ಕೂಡ ಆಯಿತು. ಸುಮಾರು 9,000ಕ್ಕಿಂತ ಹೆಚ್ಚು ಸೋಲ್ಜರ್ಸ್ ಅವತ್ತು ಇಂಜುರಿ ಆಗುವಂಥ ವ್ಯವಸ್ಥೆ ಆಯಿತು. ಆದರೂ ಕೂಡ ಇಂದಿರಾ ಗಾಂಧಿಯವರು ಅವತ್ತು ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿ ಬಾಂಗ್ಲಾದೇಶ ಅಂತ ಮಾಡಿದರು. ಆವತ್ತು ಅದನ್ನು ಕೊಡದೆ ನಮ್ಮ ಭಾರತದಲ್ಲೇ ಅಖಂಡ ಭಾರತದ ಚಿಂತನೆ ಮಾಡಿ ನಾವು ಇಟ್ಕೊಂಡಿದ್ರೆ ಇದಕ್ಕೆಲ್ಲ ಅವಕಾಶಗಳು ಆಗ್ತಾ ಇರಲಿಲ್ಲ. ನಾವೆಲ್ಲ ನೋಡಿದಾಗೆ ಮೊನ್ನೆ ನಡೆದಂಥ ಹೀನ ಕೃತ್ಯ ದೀಪು ಚಂದ್ರದಾಸ್ ತಿಳೋರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಅದಾದ ನಂತರ ಅವ್ರನ್ನ ಏನು ಕೃತ್ಯದಲ್ಲಿ ಭಾಗಿಗಳಾಗಿದ್ದಾರೆ ಅಂಥವರಿಗೆ ಕೈಗೆ ಹ್ಯಾಂಡ್ ಓವರ್ ಮಾಡಿ ಅವರು ಬೇಕಾಬಿಟ್ಟಿ ಹೊಡೆದು ಅವ್ರನ್ನ ಮರಕ್ಕಾಕಿ ಸುಟ್ಟೋದನ್ನು ನೋಡಿದಾಗ ಇಡೀ ಪ್ರಪಂಚದವರು ಕೂಡ ಇದನ್ನು ಖಂಡಿಸುವಂಥದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ನಾನು ವಿನಂತಿ ಮಾಡ್ತೇನೆ ನಮ್ಮ ಪ್ರಧಾನಮಂತ್ರಿಗಳನ್ನ ಇನ್ನೊಂದು ಬಾರಿ ಆ ಬಾಂಗ್ಲಾದೇಶಕ್ಕೆ ಮುಕ್ತಿಯನ್ನಾಡಿ ನಮ್ಮ ದೇಶದ ಕಂಟ್ರೋಲೇ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಆಗ್ತೇನೆ. ಅದರ ಜೊತೆಗೆ ಇವತ್ತೇನು IPL ಕ್ರಿಕೆಟ್ ನಡೀತದೆ, ಆ ಕ್ರಿಕೆಟ್ಗೆ ಬಾಂಗ್ಲಾದೇಶದವ್ರನ್ನ ಆಟಗಾರನ ಯಾರನ್ನೂ ಕೂಡ ಸೇರಿಸ್ಕೊಳ್ಬಾರ್ದು ಅಂತ ಕೂಡ ಒತ್ತಾಯ ಕೂಡ ಆಗ್ತದೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅಂತೇಳಿ ನಾನು BCCIಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆಯಬೇಕು ಅಂತ ಚಿಂತನೆ ಮಾಡಿದ್ದೀನಿ. ದಕ್ಷಿಣದ ಕಾಶ್ಮೀರ ಕೊಡಗು ಅಂದರೆ ನಿಸರ್ಗ ಸಿರಿಯ ಆಗರ. ಕಣ್ಣು ಹಾಯಿಸಿದಲ್ಲೆಲ್ಲ ಹಸಿರ ಸಿರಿ, ಎಲ್ಲೆಲ್ಲೂ ಸುಗಂಧ ಸೂಸೋ ಹೂಗಳ ಪರಿಮಳ. ಅದರಲ್ಲೂ ಚಳಿಗಾಲ ಬಂದರೆ ಕೇಳಬೇಕಾ, ಜೀವ ವೈವಿಧ್ಯತೆಯ ತಾಣ ಪಶ್ಚಿಮ ಘಟ್ಟದ ತವರಿನಲ್ಲಿ ಪುಷ್ಪ ಲೋಕವೇ ಅನಾವರಣಗೊಳ್ಳುತ್ತೆ. ವರ್ಷಕ್ಕೊಮ್ಮೆ ತಮ್ಮಷ್ಟಕ್ಕೆ ತಾವು ಅರಳಿ ನಲಿದಾಡೋ ಕುಸುಮರಾಶಿ ನೋಡುಗರ ಕಣ್ಣಿಗೆ ಮುದ ನೀಡ್ತಾ ಇವೆ. ಹಸಿರ ಹೊದ್ದ ಭೂರಮೆಯ ಅಂದ ಇಮ್ಮಡಿಗೊಳಿಸೋ ಕುಸುಮರಾಶಿ, ಎಲ್ಲೆಲ್ಲೂ ಹರಡಿಕೊಂಡು ಕಂಗೊಳಿಸುವ ಚಳಿಗಾಲದ ಪುಷ್ಪರಾಣಿಯರು, ಹಾಲ್ಚೆಲ್ಲಿದಂತೆ ಹರಡಿಕೊಂಡು ದಕ್ಷಿಣದ ಕಾಶ್ಮೀರಕ್ಕೆ ಬೆರುಗು ತಂದ ಕಾಡು ಮಲ್ಲಿಗೆ. ಹೌದು, ಕೊಡಗು ಹೇಳಿ ಕೇಳಿ ನಿಸರ್ಗ ಸಿರಿಯ ತವರು. ಪಶ್ಚಿಮ ಘಟ್ಟದ ತಪ್ಪಲಿನ ಪುಟ್ಟ ಜಿಲ್ಲೆಯು ಪ್ರಕೃತಿ ಪ್ರಿಯರ ಹಾಟ್ಸ್ಪಾಟ್ ಆಗಿದೆ. ಅದರಲ್ಲೂ ಹಸಿರು ಹೊದ್ದ ಭೂರಮೆಯಲ್ಲಿ ಚಳಿಗಾಲದ ಅತಿಥಿಗಳಾದ ಪುಷ್ಪಗಳ ಕಲರವ ಇಡೀ ಇಳೆಗೆ ಹೊಸದೊಂದು ಕಳೆ ತಂದುಕೊಟ್ಟಿದೆ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಶ್ವೇತವರ್ಣದ ಹೂಗಳ ಸೊಬಗು ಕಣ್ಮನ ಸೆಳಿತಾ ಇದೆ.
ವರ್ಷಕ್ಕೊಮ್ಮೆ ಬಯಲು ಪ್ರದೇಶ ಬೆಟ್ಟ ಗುಡ್ಡಗಳಲ್ಲಿ ಅರಳಿ ನಿಂತಿರೋ ಈ ವಿಶಿಷ್ಟ ಶ್ವೇತ ವರ್ಣೆಯರಾದ ಕಾಡು ಮಲ್ಲಿಗೆ ಹೂಗಳು ಕಂಪು ಬೀರ್ತಾ ಇವೆ. ಇದೊಂದು ಕಾಡು ಮಲ್ಲಿಗೆ ಹಾಗೂ ಕ್ರಿಸ್ಮಸ್ ಹೂ ಅಂತಾನೂ ಕರೀತಾರೆ. ಥೇಟ್ ಮಲ್ಲಿಗೆಯಂತೆ ಅರಳಿ ನಿಂತಿರೋ ಈ ಹೂಗಳು ತಮ್ಮ ನೈಜ ಸೌಂದರ್ಯದಿಂದ ಎಲ್ಲರನ್ನ ಸೆಳಿತಾ ಇವೆ. ಒಂದೊಂದು ಟೈಮಿಗೆ ಒಂದೊಂದು ಥರ ಹೂವು ಅರಳ್ತದೆ. ಏಪ್ರಿಲ್ ಟೈಮ್, ಮಾರ್ಚ್ ಟೈಮಲ್ಲೆಲ್ಲ ಈ ಅರಿಶಿಣ ಕಲರ್ ಹೂ ಒಂದಿದೆ, ವಿಷು ಹೂ ಅಂತ ಹೇಳ್ತಾರೆ, ಅದು ಹರಳ್ತದೆ. ಅದೇ ಡಿಸೆಂಬರ್ ಟೈಮಿಗೆ ಬಂದರೆ ಒಂದು ಬಿಳಿ ಕಲರ್ ಹೂ, ಅದನ್ನು ಕ್ರಿಸ್ಮಸ್ ಹೂ ಅಂತ ಕೂಡ ಕರೀತಾರೆ, ಅದು ಹರಳ್ತದೆ. ನೋಡುವವರ ಕಣ್ಣಿಗೆ ಅದೊಂಥರ ಮುದ ನೀಡ್ತದೆ. ಪ್ರವಾಸಿಗರು ಬಂದು ಕೂಡ ಅದ್ರ ಜೊತೆ ಫೋಟೋ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ದಾರೆ. ಈ ಮಂಗಳೂರು ರೋಡು, ಮೈಸೂರು ರೋಡಲ್ಲಿ ತುಂಬ ಹರಳಿದೆ. ನಾವು ಕೂಡ ಹೋಗುವಾಗ ಅದನ್ನು ನೋಡಿಕೊಂಡೆಲ್ಲ ಹೋಗ್ತೀವಿ. ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ. ನನ್ನ ಹೆಸರು ಸೌಮ್ಯ ಅಂತ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೊಡಗಿನಾದ್ಯಂತ ತಂದ ಸುಗಂಧ ಬೀರ್ತಾ ನೋಡುಗರನ್ನ ಸೆಳೆಯೋ ಕಾಡು ಮಲ್ಲಿಗೆ ರಾಶಿ ರಾಶಿಯಾಗಿ ಅರಳಿ ನಿಂತಿವೆ. ಮಡಿಕೇರಿ ಕುಶಾಲನಗರ, ಮಡಿಕೇರಿ ಸಿದ್ದಾಪುರ ರಸ್ತೆಗಳಲ್ಲಿ ಯಥೇಚ್ಛವಾಗಿ ಅರಳಿರುವ ಹೂಗಳನ್ನು ನೋಡೋದೇ ಅಂದ. ಯಾರ ಮುಡಿಗೂ ಏರದ, ದೇವರ ಅಡಿಗೂ ಸೇರದ, ತನ್ನಷ್ಟಕ್ಕೆ ತಾನು ಅರಳಿ ಮರೆಯಾಗೋ ಈ ಕಾಡು ಮಲ್ಲಿಗೆ ತಾನಿರುವಷ್ಟು ದಿನ ತಾನಾರಿಗೆ ಕಡಿಮೆ ಎನ್ನುವಂತೆ ಅರಳಿ ಸೂಜಿಗಲ್ಲಿನಂತೆ ಸೆಳಿತಾ ಇವೆ. ಮಡಿಕೇರಿ ನಗರದ ಅಲ್ಲಲ್ಲಿ ವಿಶಾಲವಾಗಿ ಹರಡಿಕೊಂಡು ಸುಂದರವಾಗಿ ಕಂಗೊಳಿಸ್ತಾ ಇರುವ ಹೂಗಳು ಹಸಿರು ಹೊದಿಕೆ ಮೇಲೆ ಮೊಸರು ಚೆಲ್ಲಿದಂತೆ ಭಾಸವಾಗ್ತಾ ಇದೆ. ರಸ್ತೆ ಬದಿಯಲ್ಲಿ ಅರಳಿ ನಿಂತಿರುವ ಹೂಗಳ ಕಲರವಕ್ಕೆ ಪ್ರಯಾಣಿಕರು, ದಾರಿ ಹೋಕರು ಒಂದರೆ ಕ್ಷಣ ಹೂಗಳ ಬಳಿ ನಿಂತು ಹೂಗಳ ಅಂದವನ್ನ ಕಣ್ತುಂಬಿಕೊಂಡು ಹೋಗ್ತಾರೆ. ಕಾಡು ಮಲ್ಲಿಗೆಯಿಂದ ಯಾರಿಗೇನೂ ಅನುಕೂಲವಿಲ್ಲದಿದ್ದರೂ ತಾನು ಅರಳಿರುವ 1 ತಿಂಗಳು ನೋಡುಗರನ್ನ ತನ್ನತ್ತ ಸೆಳೆಯುವ ಈ ಕಾಡಿನ ಹೂಗಳು ಸುಮಧುರ ಸುವಾಸನೆ ಬೀರ್ತಾ ಕಂಗೊಳಿಸ್ತಾ ಇವೆ. ಮಡಿಕೇರಿ ಮಂಜಿನನಗರಿ ಮತ್ತು ಕರ್ನಾಟಕದ ಕಾಶ್ಮೀರ, ಕೊಡಗು. ಈಗ ಒಂದು ಏನು ವಿಶೇಷ ಅಂತ ಹೇಳಿದರೆ, ನಮ್ಮ ಈ ಕೊಡಗಿನಲ್ಲಿ ಈಗ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಮಡಿಕೇರಿ. ಹಾಗೆ ಈಗ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಹೂ ಬಿಡ್ತಾ ಇದೆ ಕೊಡಗಿನಲ್ಲಿ ಒಂದು ಹೂ ಬಿಡ್ತಾ ಇದೆ. ಬಿಳಿ ಬಣ್ಣದ ಹೂ, ಈ ಹಸಿರು ಬೆಟ್ಟದ ಮೇಲೆ ಬಿಳಿ ಸೀರೆ ಹೊದಿಸಿದ ಥರ ಕಾಣ್ತಾ ಇದೆ. ತುಂಬ ಖುಷಿ ಆಗ್ತದೆ ಆ ಹೂವನ್ನ ನೋಡಲಿಕ್ಕೆ ನಮಗೆ. ಯಾಕೆ ಅಂತ ಹೇಳಿದರೆ ನಮಗೆ ಒಂದು ಹೆಮ್ಮೆನೂ, ಅಂದರೆ ಕೊಡಗಿನಲ್ಲಿ ತಿಂಗಳಲ್ಲಿ ಒಂದು ವೆರೈಟಿಯಾಗಿ ಒಂದೊಂದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಚಳಿಯಾಗಿದ್ದಿರ್ಬೋದು, ಮಳೆ ಇರ್ಬೋದು, ಮತ್ತು ಈ ಥರ ಹೂಗಳಿರ್ಬೋದು. ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ಖುಷಿ ಆಗ್ತದೆ. ಅಂದರೆ ಆ ಹೂ ಈಗ ಎಲ್ಲ ಕಡೆ ಕ್ರಿಸ್ಮಸ್ ಹೂ ಅಂತ ಅದನ್ನು ಕರೀತಾರೆ. ಡಿಸೆಂಬರ್ ತಿಂಗಳಲ್ಲಿ ಆಗೋದ್ರಿಂದ ಅದನ್ನು ಕ್ರಿಸ್ಮಸ್ ಹೂ ಅಂತ ಕರೀತಾರೆ ತುಂಬ ಜನ. ತುಂಬ ಖುಷಿ ಆಗ್ತದೆ. ಮತ್ತು ಈ ಟೂರಿಸ್ಟ್ ಎಲ್ಲ ಬಂದರೆ ಅದನ್ನು ಫೋಟೋ ತಗೊಳ್ಳೋದು, ವೀಡಿಯೋ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಮತ್ತು ಈ ಫ್ರೀ ವೆಡ್ಡಿಂಗ್ ಶೂಟ್ಸ್ ಅಂತೆಲ್ಲ ಏನು ಬರ್ತಾ ಇದ್ದಾರೆ, ಅದು ಈ ಟೈಮಲ್ಲಿ ಬಂದ್ರಂತೂ ತುಂಬ ಚೆನ್ನಾಗಿರೋ ಒಂದು ಈ ಹೂವಿನ ಚಿತ್ರಣ ಅವ್ರಿಗೆ ಸಿಗ್ತದೆ. ತುಂಬ ಖುಷಿ ಆಗ್ತದೆ ನಮಗೆ ಈ ಥರ ಒಂದು ವೆರೈಟಿ ಈ ಕೊಡಗಿನಲ್ಲಿ ಏನೇನೋ, ಅಂದರೆ ಈ ಹೂಗಳಾಗಿರ್ಬೋದು, ವೆದರ್ಗಳಿಗೆ ನಾವು ತುಂಬ ಅಡ್ಜಸ್ಟು ಆಗಿದ್ದೀವಿ. ಈ ಥರ ಇರೋದ್ರಿಂದ ನಾವು ತುಂಬ ಖುಷಿ ಪಡ್ತೀವಿ.
ಒಟ್ನಲ್ಲಿ ನೋಡ್ತಾ ನಿಂತ್ರೆ ಮತ್ತೆ ಮತ್ತೆ ನೋಡಬೇಕೆನಿಸುವಷ್ಟು ಸೌಂದರ್ಯವನ್ನ ತುಂಬಿಕೊಂಡು ಬೀಗುವ ಹೂಗಳು ಕಣ್ಮನ ಸೆಳಿತಾ ಇವೆ. ಶ್ವೇತವರ್ಣದ ಸುಂದರಿಯರನ್ನ ಕಂಡ ಪುಷ್ಪಪ್ರಿಯರು ತಮ್ಮ ಮೊಬೈಲ್ಗಳಲ್ಲಿ ಈ ಸೌಂದರ್ಯ ರಾಣಿಯರನ್ನ ಸೆರೆಹಿಡಿತಾ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲು ಮನೆ, ಕೊಡಗು ಚಾನಲ್, ಮಡಿಕೇರಿ. ವಿರಾಜಪೇಟೆ ಮಾಜಿ ಸೈನಿಕರ ಸಂಘದ 3ನೇ ಮಹಡಿಯ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದ ವತಿಯಿಂದ ಹಣಕಾಸು ನೆರವು ಕೇಳಿದ್ದು, ಸರ್ಕಾರದ ವತಿಯಿಂದ ಹಣ ಬರುವುದು ತಡವಾಗಬಹುದು. ಆದ್ದರಿಂದ ವೈಯಕ್ತಿಕವಾಗಿ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರು 1 ಲಕ್ಷ ರೂಪಾಯಿ ಹಣವನ್ನು ನೀಡಿದ ಹಿನ್ನೆಲೆ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಶಾಸಕರ ಗೃಹ ಕಚೇರಿಯಲ್ಲಿ ಸನ್ಮಾನ ಮಾಡಿದರು. ಈ ಸಂದರ್ಭ ಮಾಜಿ ಸೈನಿಕರಾದ ಚಪ್ಪಂಡ ಹರೀಶ್, ಪುಗ್ಗೇರ ನಂದ, ತೋರೇರ ಪೂವಯ್ಯ, ಬಾಳೆಕುಟ್ಟಿರ ದಿನಿ, ಎಚ್.ಕೆ. ಅಪ್ಪಯ್ಯ, ಸಲಾಂ ಕಡಂಗ, ಸುಬ್ಬಯ್ಯ, ರತ್ನ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು. ಎಡವನಾಡು ಮೀಸಲು ಅರಣ್ಯದೊಳಗೆ ಮರಗಳ್ಳತನ ದೊಡ್ಡ ಮಟ್ಟದಲ್ಲಿ ನಡೆದಿದ್ದು, ಕೂಡಲೇ ಅರಣ್ಯ ಇಲಾಖೆ ಸ್ಥಳೀಯ ಗ್ರಾಮಸ್ಥರ ಸಮ್ಮುಖದಲ್ಲಿ ಶೋಧನಾ ಕಾರ್ಯಾಚರಣೆ ನಡೆಸಬೇಕೆಂದು ಗ್ರಾಮ ಅರಣ್ಯ ಸಂರಕ್ಷಣಾ ಸಮಿತಿ ಮಾಜಿ ಅಧ್ಯಕ್ಷ ಮಚ್ಚಂಡ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯ ಕೆಲ ಸಿಬ್ಬಂದಿಗಳ ಸಹಕಾರದಿಂದ ಮರಗಳ ಹನನ ನಡೀತಾ ಇದೆ. ಮರಗಳ್ಳರ ತಂಡ ಮೀಸಲು ಅರಣ್ಯದೊಳಗೆ ಪ್ರವೇಶ ಮಾಡಿ ತೇಗ ಸೇರಿದಂತೆ ಬೆಲೆ ಬಾಳುವ ಮರಗಳನ್ನು ಕಡಿದು ವಾಹನಗಳಲ್ಲಿ ಸಾಗಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಬಹುತೇಕ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಡಿಸೆಂಬರ್ 13ರಂದು ಎಡವನಾಡು ಮೀಸಲು ಅರಣ್ಯದ ಕಾಜೂರು ಅರಣ್ಯದಲ್ಲಿ ತೇಗದ ಮರಗಳನ್ನು ಕಡಿದು ಸಾಗಿಸಲಾಗಿದೆ. ಮೀಸಲು ಅರಣ್ಯದೊಳಗೆ ತೇಗ ಕಡಿದು ವಾಹನಕ್ಕೆ ತುಂಬಿಸ್ತಾ ಇದ್ದ ಸಂದರ್ಭ ಸಿಕ್ಕಿಬಿದ್ದ ಆರೋಪಿಯೊಬ್ಬ ಒಂದೇ ದಿನದಲ್ಲಿ ಜಾಮೀನು ಪಡ್ಕೊಂಡಿದ್ದಾನೆ. ಉಳಿದ ಆರೋಪಿಗಳನ್ನು ಇದುವರೆಗೆ ಬಂಧಿಸಿಲ್ಲ ಎಂದು ಆರೋಪಿಸಿದರು. ಪ್ರಕರಣ ನಡೆದು 7 ದಿನಗಳ ಬಳಿಕ ಸ್ಥಳಕ್ಕೆ ಸಿಸಿಎಫ್, ಡಿಸಿಎಫ್, ಎಸಿಎಫ್ ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಸಂದರ್ಭ ಅರಣ್ಯ ಇಲಾಖೆಯ ವಸತಿ ಗೃಹದ ಪಕ್ಕದಲ್ಲೇ 20ಕ್ಕೂ ಹೆಚ್ಚು ತೇಗದ ಮರಗಳನ್ನು ಕಡಿದಿರುವುದು ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಮರಗಳ್ಳತನದಲ್ಲಿ ಕೆಲವು ಸಿಬ್ಬಂದಿಗಳ ಕೈವಾಡವಿರುವ ಬಗ್ಗೆ ತನಿಖೆ ನಡೀತಾ ಇದ್ದು, ಕೂಡಲೇ ಅರಣ್ಯ ಸಿಬ್ಬಂದಿಗಳನ್ನು ವಜಾ ಮಾಡಬೇಕು. ಕೂಂಬಿಂಗ್ ನಡೆಸಿ ಮರ ನಾಶದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು. ತಪ್ಪಿದಲ್ಲಿ ಸೋಮವಾರಪೇಟೆ ಅರಣ್ಯ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದರು. ಹೋರಾಟ ಮಾಡಬೇಕು ಅಂತ ಪತ್ರಿಕೆ ಮುಖಾಂತರ ಶಾಸಕರಿರ್ಬೋದು ಮತ್ತು ಆಡಳಿತಾಧಿಕಾರಿಗಳಿಗೆಲ್ಲ ಮುಖಾಂತರ ತಿಳಿಸ್ಬೇಕು ಅಂತ ನಾವು ಮಾಡಿದ್ವಿ. ಏನು ಐಗೂರು ಭಾಗದಲ್ಲಿ ಮೀಸಲು ಅರಣ್ಯದಲ್ಲಿ ಈ ತೇಗದ ಮರಗಳನ್ನು ಅರಣ್ಯ ಅಧಿಕಾರಿಗಳೇ ಕೆಲವು ವ್ಯಕ್ತಿಗಳು ಸಾಮೀಲಾಗಿ ಕಡಿದು ಮೊನ್ನೆ ಸೀಜ್ ಆಗಿದೆ. ಮತ್ತೆ ಭ್ರಷ್ಟಾಚಾರ ತೊಡಗಿದ್ದಾರೆ. ಕೆಲವು ಕಾಡ್ಪಾಡಿಗಳನ್ನು ಅಷ್ಟೇ ಬೇಟೆಯಾಡೋದ್ರಲ್ಲೂ ಇವರು ಸಾಮೀಲ್ ಹಾಕೊಂಡು ಜನಗಳಿಗೆ ಹತ್ರ ಸೇರ್ಕೊಂಡು ಭ್ರಷ್ಟಾಚಾರ ಮಾಡ್ತಾರೆ. ಆದ್ರೂ ಒಬ್ಬ ರೈತ, ಪಾಪನ ರೈತ ಏನಾದ್ರು ಮನೆ ಕಟ್ಟಬೇಕು ಅಂತ ಒಂದು ಮರ ಕಡಿದ್ರೆ ಆ ಕೂಡಲೇ ಬಂದು ಅದನ್ನ ಸೀಜ್ ಮಾಡಿ ಆ ಮರ ಇದ್ದಂಗೆ ಮಾಡ್ತಾರೆ. ಇಲ್ಲ 20,000, 30,000 ಹಿಂಗೆಲ್ಲ ಫೈನ್ ಹಾಕ್ಬಿಟ್ಟು ದುಡ್ಡುಗೋದು ಹಾಕೊಂಡು ಅವ್ರು ಸರ್ಕಾರ ಇಬ್ಬಾಕ್ ಆಗ್ತಾರೆ. ಆ ರೈತನಿಗೂ ಮನೆ ಕಟ್ಟೋಕ್ಕೂ ಬಿಡಾಗ್ತದ. ನೋಡಿ, ಇವ್ರು ಮಾಡೋ ಭ್ರಷ್ಟಾಚಾರ ಇವ್ರು ದುಡ್ಡುಗೋಸ್ಕರ ಮಾಡ್ತಿರೋದು. ಇಂಥ ಭ್ರಷ್ಟಾಧಿಕಾರಿಗಳು ಇರ್ಬೇಕಂತ ನಮ್ಮ ಸೋಮವಾರಪೇಟೆಯಲ್ಲಿ, ಅದು ಕೊಡಗು ಜಿಲ್ಲೆಯಲ್ಲಿ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೊಡಬೇಕು ಅಂತ ಇದ್ದಲ್ಲಿ ರೈತ ಸಂಘ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಯಾರು ಸಾಮೀಲಾಗಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು, ಮತ್ತೆ ತನಿಖೆ ಆಗಬೇಕು. ತನಿಖೆಯಾದ ಅಧಿಕಾರಿಗಳು ಕ್ರಮ ಆಗಬೇಕು ಅಂತ ನಮ್ಮ ರೈತ ಸಂಘದ ಒತ್ತಾಯ. ನಾವು ನೀವು ಮಾಧ್ಯಮದ ಮುಖಾಂತರ ಇಲಾಖೆಯ ಅತ್ಯಂತ ಭ್ರಷ್ಟಾಚಾರ ಮತ್ತು ಶಾಮೀಲು ಬಗ್ಗೆ ನಮ್ಮ ಅಧ್ಯಕ್ಷರು ವಿವರಣೆಯನ್ನು ನೀಡಿದ್ದಾರೆ. ಇದ್ರ ಜೊತೆಗೆ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕಂದ್ರೆ, ಏನು ನಮಗೆ ಕಸ್ತೂರಿ ರಂಗನ್ ವರದಿಯ ಒಂದು ಸಮಸ್ಯೆ ಇತ್ತು. ಇದರಿಂದ ಸೂಕ್ಷ್ಮ ವಲಯ ಅಂತ ಹೇಳಿ ಏನು ಮಾಡಿದ್ರು, ಸುಮಾರು 59,000 ಹೆಕ್ಟೇರಷ್ಟು ಭೂಮಿಯನ್ನು ಸೂಕ್ಷ್ಮ ವಲಯ ಅಂತ ಮಾಡಿದ್ರಿಂದ ಅಲ್ಲಿ ನಾವು ಸಣ್ಣ ಪುಟ್ಟ ಒಂದು ಪ್ರವಾಸೋದ್ಯಮಕ್ಕಾಗಲಿ ಮತ್ತು ರೈತರಿಗೆ ಜಮೀನು ಮಾಡ್ತಕ್ಕಂಥದ್ದಾಗಲಿ ಹೌದು, ಅದಕ್ಕೆ ನೀವು ಸೋಮವಾರಪೇಟೆ ಅಭಿವೃದ್ಧಿ ರಸ್ತೆ ಹೈವೇ ಆಗ್ತಾ ಇದೆ. ಒಂದು ಮರ ಕಡೆ ಕೊಡ್ತಾ ಇಲ್ಲ. ಅವ್ನು ಕಂಡು ಹೇಳಿದಾಗ ಆ ರೋಡ್ ಆಗ್ಬೇಕು, ಅವರಿಗೆ ಮರ ಕಡಿ ಬರ್ತದೆ, ಅದಕ್ಕೆಲ್ಲ ಅಡಚಣೆ ಮಾಡ್ತಾರೆ. ನೋಡಿ, ಇಂಥ ಫಾರೆಸ್ಟ್ಗಳಿಗೆ ಸಾಮೀಲ್ ಹಾಕೊಂಡು ಇವರು ಅವ್ರ ಹತ್ರ ದುಡ್ಡು ತಗೊಂಡು ಪಿಕಪ್ ಅಲ್ಲಿ ದಿಮ್ನೆ ಹೊಡೆಯೋದು. ಆದ್ರಿಂದ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಮಾಧ್ಯಮ ಮುಖಾಂತರ ಅದು ಡೀಟೇಲ್ಸ್ ಆಗಿ ನಮ್ಮ ಐಗೂರು ಅಶೋಕ್ನವರು ಅಲ್ಲಿ ಸ್ಥಳೀಯರು ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಒಂದು ವಾರ ರೈತ ಸಂಘ ವತಿಯಿಂದ ಅರಣ್ಯ ಭವನ ನಮ್ಮ ಸೋಮವಾರಪೇಟೆ ರೈತರ ಆಫೀಸ್ನ ಮುತ್ತಿಗೆ ಮಾಡ್ತೀವಿ. ಅದೇ ಧರಣಿ ಕುರಿತು ಚಲೋ ಮಾಡ್ತೀವಿ. ಆ ಅಧಿಕಾರಿಗಳು ಯಾರು ಪ್ರಶ್ನೆ ಮಾಡಿದ್ರೆ ಅವ್ರು ಕೂಡಲೇ ಎನ್ಕ್ವೈರಿ ಆಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಇದು ನಮ್ಮ ರೈತರ ಒತ್ತಾಯ.
ಅದೇ ಒಬ್ಬ ಪಾಪದ ರೈತ ಒಂದು ಮನೆ ಕಟ್ಟಕ್ಕೆ ಮಾರ ಮಾಡಿದ್ರೆ ಇವ್ರು ಬಂದು ಸೀಸ್ ಮಾಡ್ತಾರೆ. ಅವನಿಗೆ ಏನಾರ ಇದ್ದಿದ್ದು ಕಾನೂನು ತರ್ತಾರೆ, ಅವನ ರೆಕಾರ್ಡ್ ಕೇಳ್ತಾರೆ, ಪಾಪ ಅವ್ನು ಮನೆ ಕಟ್ಟಕ್ಕೆ ಮಾಡ್ತಾರೆ. ಆದ್ರೆ ಇವ್ರು ನೋಡಿ ಮೀಸಲಾತಿ ಭ್ರಷ್ಟಾಚಾರ ಅಧಿಕಾರಿಗಳೇ ಸೇರಿ ಇವರು ಮಾರಾಟ ಮಾಡ್ತಾರೆ. ಇದ್ದ ಕೇಳೋದೇ ಆಗಿಲ್ವಾ? ಇವ್ರಿಗೊಂದು ಕಾನೂನು, ರೈತರಿಗೊಂದು ಕಾನೂನ. ಒಂದು ರಸ್ತೆ, ಒಂದು ಹೈವೇ ರಸ್ತೆಯಲ್ಲಿ ಬದಿಯ ಕಾಡು ಮರಗಳ ಕಡೆಗೂ ಪರ್ಮಿಷನ್ ಕೊಡ್ತಾ ಇಲ್ಲ. ರೋಡ್ ಆಗ್ಬೇಕು ಅಂದ್ರೆ ಮರಗಳಿಗೆ ರೋಡ್ ಹಾಕಿ ಬರ್ಕಾಗುತ್ತೆ, ಆ ತರ ತಡೆ ಮಾಡ್ತಾರೆ ಇವರು. ಆದ್ರೆ ಇವ್ರು ಮೀಸಲಲ್ಲಿ ಅದೇ ದೇವ್ರ ಮರಗಳನ್ನ ಕಡಿತವ್ರೆ. ಆದ್ರಿಂದ ಸೂಕ್ತದ ಇವ್ರ ಮೇಲೆ ಕ್ರಮ ಆಗಲೇಬೇಕು. ಆಗಿಲ್ಲ ಅಂದ್ರೆ 1 ವಾರದೊಳಗೆ ನಾವು ಏನು ರೈತರ ಆಫೀಸ್ ಮುಂದೆ ಧರಣಿ ಕೊಡ್ತೀವಿ. ಅದು ಹೋಗಿಲ್ಲ ನಾವು ಜಿಲ್ಲಾ ವ್ಯಾಪ್ತಿಗೂ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ಅಂತ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತೇವೆ. ಕೊಡಗಿನ ಬಡ ಜನರ ಏಳಿಗೆಗಾಗಿ 20 ವರ್ಷಗಳಿಂದ ಆಗದಂಥ ಅಭಿವೃದ್ಧಿ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರದಿಂದ ಮಾಡುತ್ತಿದ್ದೇವೆ. ಆದರೆ ಬಿಜೆಪಿಯ ಕೆಲವರು ಇಲ್ಲದಿರುವುದನ್ನು ಸೃಷ್ಟಿ ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡುತ್ತಿದ್ದಾರೆ ಎಂದು ವಿರಾಜಪೇಟೆ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಹೇಳಿದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿವಿಧ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿರಾಜಪೇಟೆ, ಗೋಣಿಕೊಪ್ಪ, ಪೊನ್ನಂಪೇಟೆ ಭಾಗಮಂಡಲ ಇತರೆಡೆಗಳಲ್ಲಿ ಬಡ ಜನರ ಆರೋಗ್ಯಕ್ಕಾಗಿ ನೂತನ ಆಸ್ಪತ್ರೆ ಮತ್ತು ಮೇಲ್ದರ್ಜೆಗೇರಿಸಲು ಕೋಟಿಗಟ್ಟಲೆ ಅನುದಾನ ಹಾಗೂ ಲೋಕೋಪಯೋಗಿ ಇಲಾಖೆಯ ರಸ್ತೆಗಳು ಅಭಿವೃದ್ಧಿಗೆ 140 ಕೋಟಿ ಅನುದಾನ ಸೇರಿದಂತೆ ಮುಖ್ಯವಾಗಿ ಕೊಡಗಿನ ಜಮ್ಮಾಬಾಣೆ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ. 15 ವರ್ಷಗಳಿಂದ ಬಿಲ್ಲವ ಸಮಾಜಕ್ಕೆ ಜಾಗ ಇಲ್ಲದೆ ಇತ್ತೀಚೆಗೆ ಮಡಿಕೇರಿಯಲ್ಲಿ ಜಾಗ ಕೊಡಿಸಲಾಗಿದೆ. ರಸ್ತೆಗಳೆಲ್ಲ ಗುಂಡಿಯಾಗಿದೆ ಎನ್ನುತ್ತಾರೆ. ಅದಕ್ಕೆ ನಾವು ಕಾರಣವಲ್ಲ. ನಾವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಕಳೆದ 20 ವರ್ಷಗಳಿಂದ ಆಗದಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು 2 ವರ್ಷಗಳಲ್ಲಿ ಮಾಡಿ ತೋರಿಸಿದ್ದೇವೆ. ಕೊಡಗಿನ ಆಚಾರ ವಿಚಾರ ಪರಂಪರೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು ಪೊನ್ನಣ್ಣ ಹೇಳಿದರು. ನನಗೆ ಇಲ್ಲಿಯ ಶಾಸಕನಾಗಿ ಬಲ ತುಂಬಿದ್ದಾಗಿದೆ. ಮುಂದಿನ ದಿನಗಳಲ್ಲಿ ಕೈ ಜೋಡಿಸಿ ಖಂಡಿತವಾಗಿ ಕೊಡಗಿನ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಕೂಡ ಶ್ರಮಿಸೋಣ ಅಂತ ಮಾತನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ ಬಹಳಷ್ಟು ದಿನಗಳಿಂದ ನಡೀಬೇಕು ಅಂತೇಳಿ ನಾನು ಯೋಚಿಸಿದ್ದೀನಿ. ನಾನು ಕೂಡ PJ ಅವರಿಗೆ, ಸಾರಾ ಸಿದ್ದಪ್ಪನವರಿಗೆ, ಪ್ರತಿಯೊಬ್ಬರಿಗೆ, ನಮ್ಮ ಭೋಜಪ್ಪ ಇದ್ದಾರೆ, ಅವರ ಎಲ್ಲರ ಜೊತೆ ಚರ್ಚೆ ಮಾಡಿ ಭಾಷಿಕ ಸಮಾಜ 21 ಸಮುದಾಯ ಭಾಳ ಸಣ್ಣ ಸಂಖ್ಯೆ. ನಮ್ಮ ಬಾಲಕೃಷ್ಣ ಅವರು ಸಂಖ್ಯೆಯನ್ನು ಓದಿದ್ರು. ಅವ್ರ ಸಂಖ್ಯೆ ಓದಿದ್ರೆ 2 ಲಕ್ಷ ಜನ ಆಗೋದು. ಆ ಥರ ಸಂಖ್ಯೆ ಇಲ್ಲ. ಅದರಿಂದ ತತ್ವ ತೋರಿಸ್ಬೇಕು. ಯಾರು ಕೂಡ ನಾವು ಮೂಲ ನಿವಾಸಿಗಳಿರ್ತೇವೆ. ಅದು ಕೊಡವರಿರ್ಬೋದು, ಭಾಷೆ ಗೌಡರಿರ್ಬೋದು, ಭಾಷಿಕ ಸಮಾಜದವರಿರ್ಬೋದು, ನಮ್ಮ ಕೊಡವ ಮುಸ್ಲಿಮ್ಸ್ ಇರ್ಬೋದು, ಯಾರು ಕೂಡ ಸಂಖ್ಯೆ ಹೆಚ್ಚಿಲ್ಲ. ಸಂಖ್ಯೆ ಸಣ್ಣದು, ಆದರೆ ಪ್ರಾಬಲ್ಯ ಹೆಚ್ಚಿದೆ. ಯಾಕೆಂದರೆ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದೆ ಎಲ್ಲರೂ ಕೂಡ. ಅದರಿಂದ ಕೊಡಗಿನ ಜನತೆ ಅಂತ ಹೇಳಿದ್ರೆ ನಮಗೆ ಒಂದು ನಮ್ಮದೇ ಆದಂಥ ಗೌರವ ಇಡೀ ರಾಜ್ಯದಲ್ಲಿ. ಆದರೆ ಸಂಖ್ಯೆ ಬಲನೇ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದರೆ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ನಮ್ಮ ಶ್ರಮೆಯಿಂದ, ನಮ್ಮ ಬುದ್ಧಿಶಕ್ತಿಯಿಂದ ನಾವು ರಾಜ್ಯದ ಎಲ್ಲ ರೀತಿಯಾದಂಥ ಆಡಳಿತ ವರ್ಗಗಳ ಕೆಲಸ ಮಾಡಿಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಲೇಬೇಕಾಗಿದೆ. ಇಲ್ಲಾಂದರೆ ನಾವು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತೀವಿ. ಅದರಿಂದ ಒಗ್ಗಟ್ಟಿನ ಪ್ರದರ್ಶನ ಬಹಳ ಸಣ್ಣ ಸಂಖ್ಯೆ ಇದ್ರೂ ಕೂಡ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮ್ಮ ಧ್ವನಿ ವಿಧಾನಸಭೆಯನ್ನು ಕೇಳಿದ್ದೀವಿ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಅವರು ಮಾತನಾಡಿ, ಕೊಡಗಿನ ಜಮ್ಮಾಬಾಣೆ ಸಮಸ್ಯೆಯನ್ನು ಶಾಸಕ ಪೊನ್ನಣ್ಣ ಅವರು ಬಗೆಹರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಚುನಾವಣೆ ಹತ್ತಿರ ಬರುತ್ತಿದ್ದು, ಕಾರ್ಯಕರ್ತರು ಹಿಂದುಳಿದ ನಾಯಕರನ್ನು ಒಗ್ಗೂಡಿಸಿಕೊಂಡು ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಬೇಕು. ನಮ್ಮ ಗೆಲುವಿಗೆ ಕಾಂಗ್ರೆಸ್ ಸರ್ಕಾರ ಬಡ ಜನರ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿರುವುದೇ ಸಾಕ್ಷಿಯಾಗಿದೆ ಎಂದರು. ಇವತ್ತು ನಾವೆಲ್ಲ ಹೇಳ್ಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಉತ್ತಮವಾಗಿ ರಾಜ್ಯದಲ್ಲಿ ಆಡಳಿತ ನಡೆಸಿದೆ. ಅದೇ ರೀತಿ ಕೊಡಗಿನಲ್ಲಿ ಕೂಡ 2 ಶಾಸಕರು, ಮಂತ್ರಿಗಳು ಮತ್ತು ಮಾನ್ಯ ಎಸ್ ಪೊನ್ನಣ್ಣ ಅವರು ಎಲ್ಲ ಒಂದು ಯಾವುದೇ ಒಂದು ವಿಚಾರದಲ್ಲಿ ಹತ್ತಿರದಿಂದ ಸ್ಪಂದಿಸುವಂತ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಇದು ಪಕ್ಷ ಕೂಡ ಒಂದು ಸ್ಫೂರ್ತಿದಾಯಕ. ಈ ಸಂದರ್ಭದಲ್ಲಿ ಇವತ್ತು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹೀಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಎದುರಿಸುವಂತ ವ್ಯವಸ್ಥೆ ಈಗಾಗಲೇ ನಾವು ಎದುರು ನೋಡ್ತಾ ಇದ್ದೀವಿ. ಸುಮಾರಾಗಿ ಮೇ ತಿಂಗಳೊಳಗೆ ಎಲ್ಲ ಚುನಾವಣೆಗಳು ಬರುವಂತ ಹಂತ ಕೂಡ ನಾವು ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಕ್ಷವನ್ನು ತಳಮಟ್ಟದಿಂದ ನಾವು ಉತ್ತಮವಾಗಿ ಸಂಘಟಿಸಬೇಕು ಮತ್ತು ಒಂದು ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಂಡು ನಾವೇನು ಶಾಸಕರ ಚುನಾವಣೆ ಏನೋ ನಾವು ಗೆದ್ದಿದ್ದೀವಿ, ಅದರಲ್ಲಿ
ಎಲ್ಲರ ಒಂದು ಶ್ರಮ ಮತ್ತು ಎಲ್ಲರ ಒಂದು ಒಗ್ಗೂಡಿಕೆ ಜೊತೆಗೆ 2 ಕ್ಷೇತ್ರಗಳು ಕೂಡ ಉತ್ತಮವಾದ ಒಂದು ನಮಗೆ ಆ ಸಮಯದಲ್ಲಿ ಸಿಕ್ಕಿದಂತ ಒಂದು ಆಕಾಂಕ್ಷೆಗಳ ಒಂದು ಇದರಿಂದ ನಾವು ಕಳೆದ 25 ವರ್ಷಗಳಿಂದ ಪಡೆದಂತಹ ಒಂದು ಅಭೂತಪೂರ್ವ ಜಯವನ್ನು ಕೂಡ ನಾವು ಕೊಡಗಿನಲ್ಲಿ ಪಡ್ಕೊಂಡಿದ್ದೀವಿ. ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಚಪ್ಪುಡಿರ ಅರುಣ್ ಮಾಚನೆ ಅವರು ಮಾತನಾಡಿ, ಹಿಂದುಳಿದ ವರ್ಗಗಳ ಬಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವುದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಬೇರೆ ಯಾವುದೇ ಪಕ್ಷ ಬಡ ಜನರ ಏಳಿಗೆಗಾಗಿ ಹೆಚ್ಚು ಗಮನ ಹರಿಸಿಲ್ಲ. ಕೊಡಗಿನ 21 ಭಾಷಿಕರು ಜನಾಂಗದ ಸಮಸ್ಯೆಗಳನ್ನು ನೆಚ್ಚಿನ ವಿರಾಜಪೇಟೆ ಶಾಸಕರು ಬಗೆಹರಿಸುವ ಕೆಲಸ ಮಾಡಿದ್ದಾರೆ. ಹಿಂದುಳಿದ ಜನಾಂಗದ ಏಳಿಗೆಗೆ ಸಮಿತಿಯನ್ನು ರಚಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತಾಗಬೇಕು ಎಂದರು. ಜೊತೆಗೆ ಅವರೆಲ್ಲ ಬೆಂಬಲಿಗರ ಸಹ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಹೊತ್ತು ಸೇರ್ಪಡೆಗೊಳಿಸಿದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಧಿಕೃತವಾಗಿ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಜೊತೆಗೆ ಶುಭಸ್ನಾಳೆಯ ಇವತ್ತು 25 ವರ್ಷದಿಂದ ನಿಮಗೆ ಪರಿಚಿತರಾಗಿರ್ಬೋದು. ಆದರೆ ನನಗೂ ಅವರಿಗೂ ಪರಿಚಯ ಸಾರ್ವಭೌಮಿಕರ 83ರಲ್ಲಿ. ಇವರು ಅವರ PUC ವಿದ್ಯಾರ್ಥಿಯಾಗಿದ್ದರು. ಇವರು ಮತ್ತು ಇವರ ಸಹೋದರ 87ರಲ್ಲಿ ಇವರು ಮತ್ತು ಇವರ ಸಹೋದರ ರವಿಶಂಕರ್ ಅವರು ಇವರನ್ನ ಜಿಲ್ಲಾ ಮಟ್ಟದ ಕ್ವಿಜ್ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ವಿ. ಇಬ್ಬರು ಜಿಲ್ಲೆಯ ಪ್ರಥಮ ಸ್ಥಾನವನ್ನು ಅವರು ತೆಗೆದುಕೊಂಡಿದ್ರು. ಸಂತೋಷದ ಅಲ್ಲಿಂದ ಅವರದ್ದು ಪರಿಚಯ ನನಗೆ ಇದೆ. ಇವತ್ತು ಅವರು ನಮ್ಮೊಡನೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಮುಖಂಡ ಮೇಚಿರ ಸುಭಾಷ್ ನಾಣಯ್ಯ ಅವರ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ವೇಳೆ ಮಾತನಾಡಿದ ಸುಭಾಷ್ ನಾಣಯ್ಯ ಅವರು, ಕೊಡಗಿನ ಮಹತ್ವ ಸಮಸ್ಯೆಯನ್ನು ಬಗೆಹರಿಸಿದಂಥ ಜನರ ಕಷ್ಟವನ್ನು ಆಲಿಸಿ ಸಮಸ್ಯೆಯನ್ನು ಬಗೆಹರಿಸುವಂಥ ಶಾಸಕರ ಕಾರ್ಯವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದಾಗಿ ತಿಳಿಸಿದರು. ಈ ನಡುವೆ ನಮ್ಮ ಜೊತೆ ಹಿರಿಯರು ದಿನದಂದು ನಾವು ಸಾಕಷ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೇವೆ. ಒಂದು ದೇಶ ಅಭಿವೃದ್ಧಿಶೀಲ ಆಗಬೇಕಾದ್ರೆ ಅಂದು ನಮ್ಮ ಜವಾಹರಲಾಲ್ ನೆಹರು ಹೇಳಿದಾಗೆ ಭಾರತ ದೇಶದ ತಲೆಗೊಂದು ಸಮಸ್ಯೆ ಇದೆ. ಅಂದ ಮಾತ್ರಕ್ಕೆ ನಾವು ಅದಕ್ಕೆ ಹೆದರಿಕೊಳ್ಳುತ್ತಿಲ್ಲ. ಸಾಹಸಿಗರಿಗೆ ಸಾವಿರ ಹೊಸತನ ಹಾಕಲ್ಲ. ಅಂತಹ ಸಾಹಸಿಗರು ನಮ್ಮ ಮುಂದಿದ್ದಾರೆ. ಅವರನ್ನು ಅತಿ ಬಿಟ್ಟು ಬಂದವರು ಈಗಾಗಲೇ ಕೆಲವು ತಿಂಗಳಿನಲ್ಲಿ ಸಾಕಷ್ಟು ಜಟಿಲ ಸಮಸ್ಯೆಗಳನ್ನು ನಮ್ಮ ಕೊಡಗು ಎದುರಿಸಿದ್ರು ಕೂಡ ಅದನ್ನು ಒಂದೊಂದಾಗಿ ನಮಗೆ ಅದನ್ನ ಒಂದು ಬಿಡುವು ಮಾಡಿಕೊಂಡು ಒಳ್ಳೆಯ ಕಾರಣಕರ್ತರಾಗಿ ಶ್ರೀಸಾಮಾನ್ಯರಿಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ ಮಾತನಾಡಿ, ರಾಜ್ಯ ಸರ್ಕಾರದ ಅಭಿವೃದ್ಧಿ ಮತ್ತು ಶಾಸಕರ ಕಾರ್ಯಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದು, ಮುಂದೆಯೂ ಕಾರ್ಯಕರ್ತರು, ಹಿಂದುಳಿದ ವರ್ಗದ ಮುಖಂಡರು ಶಾಸಕರ ಬೆಂಬಲವಾಗಿ ನಿಂತಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂದರು.